ನಾನು ವಸಂತ. ಇನ್ನು IPL ಕಪ್ ಅನ್ನ ಹೊತ್ತು ತವರಿಗೆ RCB ತಂಡ ಎಂಟ್ರಿಯನ್ನ ಕೊಡಲಿದೆ. ಕೆಲವೇ ಕ್ಷಣದಲ್ಲಿ HCL HCLಗೆ ಇನ್ನು ಕೆಲವೇ ಕ್ಷಣದಲ್ಲಿ ಬಂದಿಳಿಯಲಿದ್ದಾರೆ. RCB ತಂಡದ ಕ್ರಿಕೆಟ್ ಆಟಗಾರ ಸ್ಟಾರ್ ಏರ್ ವಿಶೇಷ ವಿಮಾನದಲ್ಲಿ ಆಗಮಿಸುತ್ತಿದೆ ತಂಡ. HCLಗೆ ಬಂದಿಳಿಯಲಿದ್ದಾರೆ. RCB ಆಟಗಾರರು ಅಹಮದಾಬಾದ್ನಿಂದ ವಿಶೇಷ ವಿಮಾನದಲ್ಲಿ ಆಗಮಿಸುತ್ತಿದ್ದಾರೆ. ಸ್ಟಾರ್ ಏರ್ ವಿಶೇಷ ವಿಮಾನದಲ್ಲಿ ಆಗಮನ ಆಗಲಿದೆ. ಇನ್ನು ಕೆಲವೇ ಕ್ಷಣದಲ್ಲಿ RCB ತಂಡದ ಆಟಗಾರರು ಆಗಮಿಸಲಿದ್ದಾರೆ. ಇಡೀ ವಿಶ್ವವೇ ನಿಬ್ಬೆರಗಾಗುವಂತೆ ಮಾಡಿದ್ದು RCB ತಂಡದ ಆಟಗಾರರು IPL ಸೀಸನ್ 18ನಲ್ಲಿ IPL ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು RCBಯ ಅಭಿಮಾನಿಗಳಿಗೆ ಹಬ್ಬದೂಟ. IPL 18 ಕಪ್ ಅನ್ನ ಮುಡಿಗೇರಿಸಿಕೊಂಡಿದ್ದು RCBಯ ಅಭಿಮಾನಿಗಳಿಗಂತೂ ದೀಪಾವಳಿ ಹಬ್ಬವನ್ನು ಆಚರಿಸಿದಷ್ಟೇ ಖುಷಿಯಾಗೋಯ್ತು. ನಿನ್ನೆ ರಾತ್ರಿ ಅಂತೂ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದೇನು ಬಂತು. ಈ ವೇಳೆ ಕುಣಿದು ಕುಪ್ಪಳಿಸಿದ್ದು ಇದೆಲ್ಲ ನೋಡ್ತಾ ಇದ್ವಿ. ಇನ್ನು ವಿಜಯ ದುಂದುಭಿಯನ್ನ ಮೊಳಗಿಸಿದ RCB ತಂಡದ ಆಟಗಾರರು ಇವತ್ತು ಬೆಂಗಳೂರಿಗೆ ಆಗಮಿಸಲಿದ್ದಾರೆ, ತವರಿಗೆ ಆಗಮಿಸಲಿದ್ದಾರೆ. ತವರಿನಲ್ಲಿ ಇವತ್ತು ವಿಶೇಷವಾದಂತಹ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರು, ಅಭಿನಂದನೆಯನ್ನ ವಿಧಾನಸೌಧದ ಮುಂಭಾಗದಲ್ಲಿ ನಾವು RCB ಆಟಗಾರರಿಗೆ ಗೌರವ ಸಲ್ಲಿಸಲಿದ್ದೇವೆ, ಅಭಿನಂದನೆ ಸಲ್ಲಿಸಲಿದ್ದೇವೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ರು. ಇನ್ನು RCB ಆಟಗಾರರು ಬರ್ತಿದ್ದ ಹಾಗೆಯೇ ಬಿಗಿ ಬಂದೋಬಸ್ತ್ನಲ್ಲಿ ಅವರನ್ನ ಸ್ಟೇಡಿಯಂಗೆ ಕರೆದೊಯ್ಯಲಾಗುತ್ತೆ. ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ IPL ಸೀಸನ್ 18ರ ಚಾಂಪಿಯನ್ ಆಗಿ ಹೊರಹೊಮ್ಮಿದ RCB ಆಟಗಾರರನ್ನ ಅಭಿನಂದಿಸಲಾಗುತ್ತೆ. ಈ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತೂ ಹರ್ಷೋದ್ಗಾರದಿಂದ ಹೊರಹೊಮ್ಮಲಿದೆ. ಇನ್ನು ತೆರೆದ ವಾಹನದಲ್ಲಿ RCB ಆಟಗಾರರ ಮೆರವಣಿಗೆ ಇಲ್ಲ. ವಿಧಾನಸೌಧದಿಂದ ಯಾವುದೇ ಮೆರವಣಿಗೆ ಇರಲ್ಲ. ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ, ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಮೆರವಣಿಗೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ತೆರೆದ ವಾಹನದಲ್ಲಿ RCB ಆಟಗಾರರು ತೆರಳೋದಿಲ್ಲ. ಅವ್ರನ್ನ ಬಿಗಿ ಬಂದೋಬಸ್ತ್ನಲ್ಲೇ ಕ್ರೀಡಾಂಗಣಕ್ಕೆ ಕರೆದೊಯ್ಯಲಾಗುತ್ತೆ. ಮೊದಲು ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನಿಸಲಾಗುತ್ತೆ, ಅಭಿನಂದಿಸಲಾಗುತ್ತೆ RCB ಆಟಗಾರರನ್ನ. ಆ ನಂತರದಲ್ಲಿ ಕ್ರಿಕೆಟ್ ಸ್ಟೇಡಿಯಂವರೆಗೂ ಕೂಡ ಮೆರವಣಿಗೆ ಕರೆದೊಯ್ಯುವಂಥದ್ದು ಅದಾವುದು ಕೂಡ ಇರೋದಿಲ್ಲ. ತೆರೆದ ವಾಹನದಲ್ಲಿ RCB ಆಟಗಾರರನ್ನ ಕರೆದೊಯ್ಯೋದಿಲ್ಲ. ಬದಲಾಗಿ ಬಿಗಿ ಬಂದೋಬಸ್ತ್ ನಡುವೆ ಕ್ರೀಡಾಂಗಣಕ್ಕೆ ಬಸ್ನಲ್ಲಿ ಆಟಗಾರರು ತೆರಳುತ್ತಾರೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇದು ಭದ್ರತಾ ದೃಷ್ಟಿಯಿಂದ ಮೆರವಣಿಗೆ ಇರೋದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಎಲ್ರಿಗೂ ಒಂದು ಕುತೂಹಲ ಇತ್ತು, ತೆರೆದ ವಾಹನದಲ್ಲೇ RCB ಆಟಗಾರರು ತೆರಳುತ್ತಾರೆ ಅಂದ್ರೆ ಅವರನ್ನ ಜನಸಮೂಹ ಅವರನ್ನ ವೆಲ್ಕಮ್ ಮಾಡಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ತೆರೆದ ವಾಹನದಲ್ಲಿ ತೆರಳುವಂತಹ ಸಂದರ್ಭದಲ್ಲಿ RCB ಆಟಗಾರರನ್ನ ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ನಾವು ಕೂಡ ಸ್ಟೇಡಿಯಂವರೆಗೂ ಹೆಜ್ಜೆ ಹಾಕ್ಬೋದಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ತುಂಬ ಖುಷಿ ಪಟ್ಟಿದ್ರು RCB ಪ್ರೇಕ್ಷಕರು, RCBಯ ಫ್ಯಾನ್ಸ್. ಆದರೆ ಯಾವುದೇ ಕಾರಣಕ್ಕೂ ತೆರೆದ ವಾಹನದಲ್ಲಿ ಅವರನ್ನ ಕರೆದೊಯ್ಯುವಂಥದ್ದು ಮೆರವಣಿಗೆ ಮಾಡುವಂಥದ್ದು ಅದಾವುದನ್ನು ಕೂಡ ಮಾಡುವುದಿಲ್ಲ. ಭದ್ರತೆಯ ದೃಷ್ಟಿಯಿಂದ
ಅವರನ್ನ ಬಸ್ನಲ್ಲೇ ಕ್ರೀಡಾಂಗಣಕ್ಕೆ, ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಕರೆದೊಯ್ಯಲಾಗುತ್ತೆ ಅನ್ನುವಂಥ ಮಾತನ್ನ ಪರಮೇಶ್ವರ್ ಹೇಳಿದ್ದಾರೆ. ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗದಲ್ಲಿ ಹೈ ಸೆಕ್ಯೂರಿಟಿ ಮಾಡಲಾಗಿದೆ, ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಈ ವೇಳೆ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಸರ್ಪಗಾವಲನ್ನು ಹಾಕಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡಬಾರದು ಅನ್ನುವಂಥ ಕಾರಣಕ್ಕೆ RCBಯ ಸ್ಟಾರ್ ಆಟಗಾರರು IPL ಚಾಂಪಿಯನ್ ಆಗಿ ಹೊರಹೊಮ್ಮಿದ ನಂತರದಲ್ಲಿ ಇವತ್ತು ಅಹಮದಾಬಾದ್ನಿಂದ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿಗೆ. ಬೆಂಗಳೂರಿನ ಏರ್ಪೋರ್ಟ್ಗೆ ಆಗಮಿಸ್ತಿದ್ದ ಹಾಗೆ ಅವರನ್ನ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಅವ್ರನ್ನ ಕರ್ಕೊಂಡು ಬರುವಂತಹ ಅಥವಾ ಏರ್ಪೋರ್ಟ್ನಿಂದ ನೇರವಾಗಿ ಕರೆದೊಯ್ಯುವಂಥ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಬಿಗಿ ಬಂದೋಬಸ್ತ್ನಲ್ಲಿ ವಿಶೇಷ ಬಸ್ ಮೂಲಕ ಆಗಮಿಸ್ತಿದ್ದಾರೆ ಏರ್ಪೋರ್ಟ್ನಿಂದ ನೇರವಾಗಿ ವಿಧಾನಸೌಧದವರೆಗೆ. ಅನಂತರದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ RCB ಆಟಗಾರರಿಗೆ ಅಭಿನಂದನೆಯನ್ನು ಸರ್ಕಾರದ ವತಿಯಿಂದ ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ಬಿಗಿ ಬಂದೋಬಸ್ತ್ ನಡುವೆ ಭದ್ರತೆಯಲ್ಲಿಯೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತೆರಳಲಿದ್ದಾರೆ ಆಟಗಾರರು ಅನ್ನುವಂಥ ಮಾತನ್ನ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. 25 minutes to 1 hour and after the definitely somebody on behalf of the team will speak. At 4 o'clock players will come here and Honorable Chief Minister, Deputy Chief Minister, Government will felicitate them. The program may be about 45 minutes to 1 hour and after the definitely somebody on behalf of the team will speak. At 4 o'clock players will come here and Honorable Chief Minister, ಇನ್ನು RCB ಆಟಗಾರರನ್ನ ಏರ್ಪೋರ್ಟ್ನಿಂದ ಅವರನ್ನ ಸುರಕ್ಷಿತವಾಗಿ ಕರೆತರುವುದಕ್ಕೆ ಈಗಾಗಲೇ 2 ಬಸ್ಗಳು ಏರ್ಪೋರ್ಟ್ಗೆ ತೆರಳಿವೆ. RCB ಆಟಗಾರರನ್ನ ಕರೆದೊಯ್ಯಲು ಈಗಾಗಲೇ 2 ಬಸ್ಗಳು ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿವೆ. HAL ಏರ್ಪೋರ್ಟ್ಗೆ ಆಗಮಿಸಿರುವಂಥದ್ದು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಅನಂತರದಲ್ಲಿ ಆಟಗಾರರು ತೆರಳಲಿದ್ದಾರೆ. HAL ನಿಂದ ನೇರವಾಗಿ ಹೋಟೆಲ್ಗೆ RCB ಟೀಮ್ ಆಗಮಿಸುತ್ತೆ. ಕೆಲ ಹೊತ್ತು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವಿಶ್ರಾಂತಿಯನ್ನು ಪಡ್ಕೋತಾರೆ RCBಯ ಆಟಗಾರರು. ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಆಟಗಾರರನ್ನ ಕರೆದೊಯ್ಯಲಾಗುತ್ತೆ. ಕೆಲ ಹೊತ್ತು ವಿಶ್ರಾಂತಿ ಪಡ್ಕೋತಾರೆ. ವಿಶ್ರಾಂತಿ ಪಡೆದ ಬಳಿಕ ಮುಂದಿನ ಕಾರ್ಯಕ್ರಮ ನಿಗದಿಯಾಗುತ್ತೆ. HAL ನಿಂದ ನೇರವಾಗಿ ಹೋಟೆಲ್ಗೆ RCB ಟೀಮ್ ಎಂಟ್ರಿ ಕೊಡಲಿದೆ. ಕೆಲ ಹೊತ್ತು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲೇ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ ಆಟಗಾರರು. ಆ ನಂತರದಲ್ಲಿ ಆಟಗಾರರನ್ನ ವಿಧಾನಸೌಧದ ಮುಂಭಾಗ ಬಿಗಿ ಬಂದೋಬಸ್ತ್ ನಡುವೆ ಕರೆದೊಯ್ಯಲಾಗುತ್ತೆ.